ಈ ದೇಹದಿಂದ ದೂರನಾದೆ ಏಕೆ ಅಪ್ಪುವೆ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯ. ತಂದೆ ತಾಯಿಯರನ್ನ ಕೇಳಿದಾಗೆಲ್ಲ ಹಣ ಉದುರಿಸುವ ಎಟಿಎಂ ಎಂಬಂತೆ ಕಾಣೋ ಕಾಲಮಾನವಿದು. ಇಂಥ ವಾತಾವರಣದಲ್ಲಿಯೇ ಹೆತ್ತವರನ್ನು ದೇವರೆಂದೇ ಪರಿಭಾವಿಸುವ, ಗೌರವಿಸುವ ಮನಸ್ಸುಗಳು ಕೂಡ ಹೇರಳವಾಗಿವೆ ಅನ್ನೋದೇ ಸಮಾಧಾನದ ಸಂಗತಿ. ಹೆತ್ತವರನ್ನ ಹೇಗೆ ಗೌರವಿಸಬೇಕು, ಅವರು ಮರೆಯಾದ ಬಳಿಕವೂ ಹೇಗೆಲ್ಲ ಸ್ಮರಿಸಬೇಕು ಅನ್ನೋದಕ್ಕೆ ಸದ್ಯ ವಿನೋದ್ ರಾಜ್ ಜೀವಂತ ಉದಾಹರಣೆಯಂತೆ ಕಾಣ್ತಾರೆ. ಅಮ್ಮನಿಗೆ ಅಂಟಿಕೊಂಡೇ ಬಹುಪಾಲು ಬದುಕನ್ನು ಜೀವಿಸಿದವರು ವಿನೋದ್ ರಾಜ್. ಅವಮಾನ, ನೋವಿನ ಕುಲುಮೆಯಲ್ಲಿ ಬೇಯುತ್ತಲೇ ಬೆಳೆದು ಬಂದಿದ್ದ ಈ ಅಮ್ಮ ಮಗನದ್ದು ಕನ್ನಡ ಚಿತ್ರರಂಗದ ಮಟ್ಟಿಗೊಂದು ಅಪರೂಪದ ಅಧ್ಯಾಯ. ಲೀಲಾವತಿ ಅವರು ವಯೋಸಹಜ ಕಾಯಿಲೆಯಿಂದ ಕಣ್ಮುಚ್ಚಿ ವರ್ಷ ಕಳೆದಿದೆ. ಇದೇ ಸಂದರ್ಭದಲ್ಲಿ ವಿನೋದ್ ರಾಜ್ ತಾಯಿ ಲೀಲಾವತಿಯವರ ಸ್ಮಾರಕವೊಂದನ್ನ ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕ ಕಲಾವಿದೆಯಾದ ಅಮ್ಮನ ನೆನಪುಗಳನ್ನ ನಿತ್ಯ ನೂತನವಾಗಿಸಿದ್ದಾರೆ. ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲರೂ ಬೆರಗಾಗುವಂತೆ ವಿನೋದ್ ರಾಜ್ ಈ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಲೀಲಾವತಿ ದೇಗುಲ ಅಂತ ಹೆಸರಿಡುವ ಮೂಲಕ ಅಮ್ಮನ ನೆನಪುಗಳಿಗೆ ದೈವತ್ವದ ಗಂಧ ಮೆತ್ತಿದ್ದಾರೆ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ವಿನೋದ್ ರಾಜ್ ಆರಂಭ ಕಾಲದಿಂದಲೂ ಮಾತೃ ಪ್ರೇಮದ ಮೂಲಕ ಗಮನ ಸೆಳೆಯುತ್ತಾ ಬಂದಿದ್ರು. ಅವರ ಮಾತು ವರ್ತನೆಗಳಲ್ಲಿ ಯಾವತ್ತಿಗೂ ಕೃತಕ ಛಾಯೆ ಕಾಣಿಸಿಕೊಂಡಿದ್ದಿಲ್ಲ. ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ವಿನೋದ್ ಪ್ರೀತಿ ತೋರಿಸಿದವರಲ್ಲ. ಹಾಗೆ ನೋಡಿದ್ರೆ ವಿನೋದ್ ಹುಟ್ಟಿನ ಹಿಂದೆಯೇ ಅನೇಕ ಕಥನಗಳಿದ್ವು, ರೂಮರ್ಗಳು ಹಬ್ಬಿಕೊಂಡಿದ್ವು. ತನ್ನ ಮಗನ ಎಳೆಯ ಮನಸ್ಸು ಅದು ಯಾವುದರಿಂದಲೂ ಘಾಸಿಗೊಳ್ಳದಂತೆ ನೋಡಿಕೊಂಡಿದ್ದವರು ಲೀಲಾವತಿ. ಹೀಗೆ ಜನನದಿಂದ ತನ್ನನ್ನು ನೋಡಿಕೊಂಡಿದ್ದ ತಾಯಿ ಲೀಲಾವತಿಯವರನ್ನ ಕಡೆಗಾಲದಲ್ಲಿ ವಿನೋದ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ರು. ಆ ಹಿರಿಯ ಜೀವ ಕೊಂಚವೂ ಕಸಿವಿಸಿಗೊಳ್ಳದಂತೆ ಕಾಪಾಡಿಕೊಂಡಿದ್ರು. ಲೀಲಾವತಿ ಕಾಯಿಲೆ ಬಿದ್ದಾಗ ಅವರನ್ನು ವಿನೋದ್ ಆರೈಕೆ ಮಾಡಿದ ರೀತಿಯನ್ನ ಯಾರೇ ಆದ್ರೂ ಮೆಚ್ಚಿಕೊಳ್ಳದಿರೋಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ವಿನೋದ್ ತನ್ನ ತಾಯಿಯನ್ನ ಇಳಿಗಾಲದಲ್ಲಿ ಚಂದಗೆ ನೋಡಿಕೊಳ್ಳದೆ ಇದ್ದಿದ್ರೆ ಈಗ ನಿರ್ಮಾಣಗೊಂಡಿರುವ ಸ್ಮಾರಕ ಬೂಟಾಟಿಕೆಯಂತೆ ಕಾಣಿಸ್ತಾ ಇತ್ತು. ಆದ್ರೆ ಅದು ಇವತ್ತಿಗೆ ಎಲ್ಲರ ಪಾಲಿಗೂ ದೈವಿಕ ಸ್ಮಾರಕ ಎಂಬಂತ ಭಾವ ಮೂಡಿಕೊಂಡಿದೆ. ಈ ಮೂಲಕ ಅಮ್ಮ ಮಗನ ಅಸೀಮ ಪ್ರೀತಿ ಸಾರ್ಥಕ್ಯ ಕಂಡಂತಾಗಿದೆ. ಈ ದೇಹದಿಂದ ದೂರನಾದೆ ಏಕೆ ಅಪ್ಪುವೆ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯ. ಲೀಲಾವತಿ ಮಂಗಳೂರು ಸೀಮೆಯಲ್ಲಿ ಹುಟ್ಟಿ ಬೆಳೆದು ಕನ್ನಡವೂ ಸೇರಿದಂತೆ ಬಹುಭಾಷಾ ತಾರೆಯಾಗಿ ಮಿಂಚಿದ ನಟಿ. ಹಂತ ಹಂತವಾಗಿ ನಟಿಯಾಗಿ ಮೇಲೇರಿ ಬಂದಿದ್ದ ಲೀಲಾವತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೋಡಿಯಾಗಿ ನಟಿಸುವ ಮೂಲಕವೂ ಕನ್ನಡಿಗರೆಲ್ಲರ ಮನ ಗೆದ್ದಿದ್ರು. ಹೀಗೊಂದು ಸ್ಟಾರ್ಡಮ್ ಯಶಸ್ಸಿನ ಮುದವನ್ನ ಮನಸಾರೆ ಅನುಭವಿಸುವ ಭಾಗ್ಯವನ್ನ ಬದುಕು ಅದೇಕೋ ಲೀಲಾವತಿ ಅವರ ಪಾಲಿಗೆ ಮರೀಚಿಕೆಯಾಗಿಸಿತ್ತು. ಒಂದು ಹಂತದಲ್ಲಿ ಮೇರು ನಟ ಮತ್ತು ಲೀಲಾವತಿ ಅವರ ಅಫೇರಿನ ಬಗ್ಗೆ ಕನ್ನಡ ಚಿತ್ರರಂಗದಲ್ಲಿ ಗುಲ್ಲೆದ್ದಿತ್ತು. ಅದರ ಆಸುಪಾಸಲ್ಲಿಯೇ ಪುಟ್ಟ ಮಗುವೊಂದು ಲೀಲಾವತಿ ಅವರ ಮಡಿಲು ತುಂಬಿತ್ತು. ಅಲ್ಲಿಂದ ಆರಂಭವಾದದ್ದು ಅಕ್ಷರಶಃ ಅವಮಾನಗಳ ಪರ್ವ. ಮಡಿವಂತಿಕೆ ಅನ್ನೋದು ಈ ಸಮಾಜದ ತುಂಬಾ ಮಡುಗಟ್ಟೆ ನಿಂತಿದ್ದ ಕಾಲಘಟ್ಟವದು. ಅಂಥ ಸಂದರ್ಭದಲ್ಲಿ ಮಡಿಲಲ್ಲಿ ಅಬೋಧನಗೆ ಬೀರುತ್ತಾ ಇದ್ದ ಮಗುವಿನ ತಂದೆ ಯಾರೆಂದು ಘಂಟಾಘೋಷವಾಗಿ ಹೇಳಲಾರದ ಸಂಕಟ ಲೀಲಾವತಿ ಅವರನ್ನ ಸುತ್ತಿಕೊಂಡಿತ್ತು. ಇಂಥ ವಾತಾವರಣದಲ್ಲಿ ಮಗುವೊಂದನ್ನ ಮಾನಸಿಕವಾಗಿ ಗಟ್ಟಿತನ ತುಂಬಿ ಬೆಳೆಸುವುದು ಕಡುಗಷ್ಟದ ಸಂಗತಿ. ಒಂದಿಡೀ ಸಮಾಜ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು, ತನ್ನ ಬಗ್ಗೆಯೇ 10 ರೂಮರ್ಗಳು ಹಬ್ಬುತ್ತಿದ್ರು, ಅದರ ಬಿಸಿ ತನ್ನ ಮಗನಿಗೆ ತಾಕದಂತೆ ಬೆಳೆಸಿದ್ದ ಗಟ್ಟಿಗಿತ್ತಿ ಹೆಣ್ಣು ಮನ ಮಗಳು ಲೀಲಾವತಿ. ಅಂಥ ಅಮ್ಮನೊಳಗೆ ಅಪ್ಪನನ್ನೂ ಕಾಣುತ್ತಾ ತಾಯಿಯನ್ನೇ ಜಗತ್ತಾಗಿಸಿಕೊಂಡು ಬೆಳೆದು ಬಂದವರು ವಿನೋದ್ ರಾಜ್.
ಒಂದು ಹಂತದ ಬಳಿಕ ವಿನೋದ್ ರಾಜ್ ಅಮ್ಮನೊಂದಿಗೆ ಕಾಲೂರಿ ನಿಂತು ಅನೇಕ ಸವಾಲುಗಳನ್ನ ಎದುರಿಸಿದ್ರು. ಅವರೋರ್ವ ಪ್ರತಿಭಾನ್ವಿತ ನಟ, ಅಪರೂಪದ ಡ್ಯಾನ್ಸರ್. ನಾಯಕ ನಟನಾಗಿ ನೆಲೆಗಾಣುವ ಎಲ್ಲ ಅವಕಾಶಗಳು ಇದ್ವು. ಆದರೂ ಕೂಡ ಅರ್ಧ ದಾರಿಯಿಂದಲೇ ಹಿಂತಿರುಗಿ ಅಜ್ಞಾತವಾಸ ಅನುಭವಿಸುವ ಸಂದಿಗ್ಧ ಪರಿಸ್ಥಿತಿ ಎದುರಾಗಿತ್ತು. ಆ ಬಳಿಕ ಯಾವ ಆಡಂಬರವೂ ಇಲ್ಲದೆ ಹೊರ ಜಗತ್ತಿಗೆ ಸುಳಿವೂ ಕೊಡದಂತೆ ವಿನೋದ್ ರಾಜ್ ಮದುವೆಯಾಗಿದ್ರು. ಇದೆಲ್ಲವನ್ನು ಆತ ದಾಟಿಕೊಂಡಿದ್ರ ಹಿಂದೆ ಒನ್ ಲೈನ್ ಸ್ಟೋರಿ ಹೇಳಿದಂತ ಸಲೀಸಿನ ವಾತಾವರಣವಿರಲಿಲ್ಲ. ಪ್ರತಿ ಸವಾಲುಗಳನ್ನು ಕೂಡ ಈ ಅಮ್ಮ ಮಗ ಅವಡುಗಚ್ಚಿ ಎದುರಿಸಿದ್ದಾರೆ. ಅನೇಕ ಸಂಕಟಗಳನ್ನು ಒಟ್ಟಾಗಿ ದಾಟಿಕೊಂಡಿದ್ದಾರೆ. ಒಂದಷ್ಟು ಮಾತುಗಳನ್ನು ಸಾರ್ವಜನಿಕವಾಗಿ ಆಡಿದ್ರು ಹೇಳಬೇಕಾದ ಮಾತುಗಳನ್ನ ಎದೆಯಲ್ಲೇ ಉಳಿಸಿಕೊಂಡು ಸಾಗಿ ಬಂದಿದ್ದಾರೆ. ಇಂಥ ವಿನೋದ್ ರಾಜ್ ಮತ್ತು ಲೀಲಾವತಿ ಪುನೀತ್ ರಾಜ್ಕುಮಾರ್ ಅಕಾಲಿಕವಾಗಿ ಎದ್ದು ನಡೆದಾಗ ಮಮ್ಮಲ ಮರಗಿದ್ರು. ಅವರ ಶ್ರಾದ್ದ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದ್ರು. ಲೀಲಾವತಿ ಕಷ್ಟಪಟ್ಟು ಮಗನಿಗೆ ದಿಕ್ಕಾಗುವಂತೆ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ಸಂಕಟಗಳು ಜೀವನ ಪೂರ್ತಿ ಹಿಂಬಾಲಿಸಿ ಬಂದ್ರು ವಿನೋದ್ ಚಟಗಳಿಗೆ ದಾಸರಾಗಿಲ್ಲ. ಅಮ್ಮ ಹಾಕಿದ ಗೆರೆ ದಾಟದ ಶಿಸ್ತು ಅವರಿಗೆ ಅಭ್ಯಾಸವಾಗಿತ್ತು. ಬಹುಶಃ ಅವರನ್ನು ಕಾಪಾಡಿದ ಮಾಯೆ ಅಂತೇನಾದ್ರೂ ಇದ್ದರೆ ಅದು ಅಮ್ಮನ ಮಾತಿಗೆ ಬೆಲೆ ಕೊಡುವ ಪ್ರೀತಿ ಮಾತ್ರ. ಅಮ್ಮನ ಸಂಪಾದನೆಯಲ್ಲಿ ವಿನೋದ್ ಅವರು ಮಜಾ ಉಡಾಯಿಸಲಿಲ್ಲ. ಹೆತ್ತ ಜೀವಕ್ಕೆ ನೋವಾಗುವಂತ ಏನನ್ನೂ ಮಾಡಲಿಲ್ಲ. ಓರ್ವ ಮಗನಾಗಿ ಅವರು ಆದರ್ಶವಾಗಿ ಕಾಣಿಸುವುದು ಇಂಥ ಕಾರಣಗಳಿಂದಲೇ. ವಿನೋದ್ ಅಮ್ಮ ಲೀಲಾವತಿ ಅವರನ್ನ ಜೀವದಂತೆ ಹಚ್ಚಿಕೊಂಡಿದ್ರು. ಕಳೆದ ವರ್ಷ ಲೀಲಾವತಿ ಕಣ್ಮುಚ್ಚಿದಾಗ ಅವರಿಲ್ಲದ ಕ್ಷಣಗಳನ್ನ ಈತ ಹೇಗೆ ಕಳೆಯುತ್ತಾರೆಂಬ ಆತಂಕ ಅನೇಕರನ್ನ ಕಾಡಿದ್ದಿದೆ. ಅಮ್ಮ ಇಲ್ಲದ ವಾಸ್ತವವನ್ನು ಅವರ ಸ್ಮಾರಕ ನಿರ್ಮಾಣದ ಕನಸಿನ ಮೂಲಕವೇ ವಿನೋದ್ ದಾಟಿಕೊಂಡಿದ್ದಾರೆ. ಧಾರಾಳವಾಗಿ ಹಣ ಖರ್ಚು ಮಾಡಿ ಬಲು ಪ್ರೀತಿಯಿಂದ ಅಮ್ಮನ ಸ್ಮಾರಕವನ್ನ ಕಟ್ಟಿದ್ದಾರೆ. ಈ ಮೂಲಕ ವಿನೋದ್ ರಾಜ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ನಿಜ, ಹೆತ್ತವರನ್ನು ಪ್ರೀತಿಸುವ ಎಲ್ಲರಿಗೂ ಅವರು ಮರೆಯಾದಾಗ ಸ್ಮಾರಕ ಕಟ್ಟಿಸುವ ಶಕ್ತಿ ಇಲ್ಲದಿರಬಹುದು. ಆದರೆ ಬದುಕಿರುವಾಗ ಹೇಗೆಲ್ಲ ನೋಡ್ಕೊಳ್ಬೇಕು, ಗೌರವಿಸಬೇಕು ಎಂಬುದಕ್ಕೆ ವಿನೋದ್ ರಾಜ್ ಸಾರ್ವಕಾಲಿಕ ಸ್ಫೂರ್ತಿಯಂತೆ ಕಾಣಿಸ್ತಾರೆ.